ನಾಡಿನಾದ್ಯಂತ ಇವತ್ತು ಮಹಾಶಿವರಾತ್ರಿಯ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಇವತ್ತು ಬೆಳಗ್ಗೆಯಿಂದಲೇ ಹಲವು ದೇವಾಲಯಗಳಲ್ಲಿ ಭಕ್ತರ ದಂಡೆ ಹರಿದು ಬಂದಿದೆ. ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ. ಅದರ ಭಾಗವಾಗಿಯೇ ಬೆಂಗಳೂರಿನ ಗವಿಪುರಂನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅದೇ ರೀತಿ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರನಿಗೂ ಕೂಡ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ ಮತ್ತು ರಾತ್ರಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಲಾಗುತ್ತೆ. ಶಿವರಾತ್ರಿಯ ಹಬ್ಬದ ಅಂಗವಾಗಿಯೇ ದೇವರಿಗೆ ಈ ದಿನ ನಿರಂತರವಾಗಿ ಜಲಾಭಿಷೇಕವನ್ನು ಮಾಡಲಾಗುತ್ತೆ. ರಾತ್ರಿಯ ವೇಳೆ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತೆ. ನಾಳೆ ಬೆಳಗ್ಗೆ 4 ಗಂಟೆಯ ತನಕವೂ ಕೂಡ ಜಾಗರಣೆ ಇರುತ್ತೆ. ಅದಾದ ಮೇಲೆ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಇನ್ನು ಇದೇ ವಿಚಾರ ಸಂಬಂಧ ನಮ್ಮ ಪ್ರತಿನಿಧಿ ಸುಷ್ಮಿತಾ ಕೊಟ್ಟಿರುವಂಥ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂತ ಹೇಳಿ ಇವತ್ತು ಇಡೀ ಬೆಂಗಳೂರಿನಾದ್ಯಂತ ಶಿವನ ಜಪ ಜೋರಾಗಿ ಸಾಕ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಮಹಾಶಿವರಾತ್ರಿಯ ಸಂಭ್ರಮ. ಸದ್ಯ ನಾನು ಇವಾಗ ಮಲ್ಲೇಶ್ವರಮಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇಗುಲದಲ್ಲಿದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಉದ್ಭವ ಮೂರ್ತಿ ಶಿವಲಿಂಗಗೆ ವಿಶೇಷವಾಗಿ ಅಲಂಕಾರ ಹಾಗೆ ಪೂಜೆ ಆಗ್ತಾ ಇರುವಂಥದ್ದು. ಮಧ್ಯರಾತ್ರಿ 2 ಗಂಟೆಯಿಂದಲೇ ಇಲ್ಲಿ ವಿಶೇಷವಾಗಿ ಪೂಜೆಗಳು ಆರಂಭ ಆಗಿರುವಂಥದ್ದು. ಮಧ್ಯರಾತ್ರಿ 2 ಗಂಟೆಗೆ ಪಂಚಾಮೃತಾಭಿಷೇಕ ಸಹಿತ ರುದ್ರಾಭಿಷೇಕ ಆಗಿರುವಂಥದ್ದು. ಇದ್ರ ಜೊತೆಗೆ ನಿರಂತರವಾಗಿ ಜಲಾಭಿಷೇಕ ಆಗ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ನಿಜಕ್ಕೂ ಕೂಡ ಈ ಒಂದು ಶಿವರಾತ್ರಿಯ ಸಂದರ್ಭದಲ್ಲಿ ಕಾಡ್ಮಲ್ಲೇಶ್ವರ ಆಗಿರಬಹುದು, ಗವಿಗಂಗಾಧರೇಶ್ವರ ದೇಗುಲ ಆಗಿರ್ಬೋದು, ಈ ಎಲ್ಲ ದೇಗುಲಗಳನ್ನು ಕೂಡ ನೋಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ. ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಇಡೀ ದೇಗುಲದ ತುಂಬೆಲ್ಲವೂ ಕೂಡ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಕಬ್ಬಿನ ಜಲ್ಲೆ ಆಗಿರಬಹುದು, ಜೋಳ ಹೂವು ಇವುಗಳ ವಿಶೇಷ ಅಲಂಕಾರವನ್ನ ಮಾಡಿರುವಂಥದ್ದು. ಹಾಗೆ ನೀವು ಗಮನಿಸ್ತಾ ಇರ್ಬೋದು, ನಿಜಕ್ಕೂ ಕೂಡ ಸ್ವರ್ಗವೇ ಇಲ್ಲಿ ಧರೆಗೆ ಇಳಿದು ಬಂದಂತೆ ಭಾಸ ಆಗುತ್ತೆ. ಹಾಗೆ ಬೆಳಗ್ಗೆಯಿಂದಲೂ ಕೂಡ ಶಿವ ಭಕ್ತರು ಬಂದು ಶಿವನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಉಪವಾಸವನ್ನ ಇದ್ರೆ ನಮಗೆ ಶಿವನ ಅನುಗ್ರಹಗಳು ಹೆಚ್ಚಾಗಿ ಸಿಗತ್ತೆ. ಇದ್ರ ಜೊತೆಗೆ ಜಾಗರಣೆಯೂ ಕೂಡ ಇರಲಿಕ್ಕೆ ಎಲ್ಲರೂ ಕೂಡ ಇರುವಂಥದ್ದು. ಹೀಗಾಗಿ ಇವತ್ತು ರಾತ್ರಿ ಜಾಗರಣೆ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ದೇಗುಲದಲ್ಲಿ ವಿಶೇಷವಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಬರುವಂತಹ ಜನರಿಗೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಬೆಳಗ್ಗೆಯಿಂದಲೂ ಕೂಡ ಮಹಾಮಂಗಳಾರತಿ ಆಗ್ತಾ ಇದೆ. ಬರುವವರೆಲ್ಲರಿಗೂ ಕೂಡ ಮಂಗಳಾರತಿ ಹಾಗೆ ತೀರ್ಥವನ್ನು ಕೂಡ ವಿನಿಯೋಗವನ್ನ ಮಾಡ್ತಾ ಇರುವಂಥದ್ದು. ಹಾಗೆ ಪ್ರಮುಖವಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ ಜಾಗರಣೆ ಸಮಯದಲ್ಲಿ ಮಧ್ಯರಾತ್ರಿ 12 ಗಂಟೆ ಸಮಯದಲ್ಲಿ ಗಿರಿಜಾ ಕಲ್ಯಾಣೋತ್ಸವವು ಕೂಡ ಆಗುತ್ತೆ. ಇವತ್ತು ಶಿವ ಪಾರ್ವತಿಯವರು ಮದುವೆ ಆಗಿದ ದಿವಸ ಅಂತಲೂ ಕೂಡ ಕೆಲವೊಂದಿಷ್ಟು ಪ್ರತೀತಿ ಇರುವಂಥದ್ದು. ಹೀಗಾಗಿ ಇಲ್ಲಿ ವಿಶೇಷವಾಗಿ ಇವತ್ತು ಗಿರಿಜಾ ಕಲ್ಯಾಣೋತ್ಸವವು ಕೂಡ ನಡೆಯುತ್ತೆ. ಹಾಗೆ ಕೆಲವೊಂದಿಷ್ಟು ಜಾಗರಣೆ ಸಮಯದಲ್ಲಿ ಬರುವಂತಹ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಬ್ಯಾರಿಕೇಡ್ ವ್ಯವಸ್ಥೆ ಆಗಿರಬಹುದು, ಹಾಗೆ ಹೆಚ್ಚಿನ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಜೊತೆಗೆ ನಾಳೆ ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ಈ ಒಂದು ದೇಗುಲದಲ್ಲಿ ರಥೋತ್ಸವವು ಕೂಡ ನಡೆಯುತ್ತೆ. ನಮ್ಮ ಜೊತೆ ದೇಗುಲದ ಅರ್ಚಕರಾಗಿರುವಂತಹ ಶರತ್ ದೀಕ್ಷಿತರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ದೀಕ್ಷಿತರು, ಇವತ್ತು ಶಿವರಾತ್ರಿ ಹಬ್ಬದ ಸಂಭ್ರಮ ಇದೆ. ಇವತ್ತು ವಿಶೇಷತೆ ಏನು? ದೇವಾಲಯದಲ್ಲಿ ಯಾವೆಲ್ಲ ಪೂಜೆಗಳಿದೆ? ಇವತ್ತು ಬೆಳಗ್ಗೆ 2 ಗಂಟೆಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗಿದೆ. 4 ಗಂಟೆಗೆ ವಿಶೇಷ ಮಹಾಮಂಗಳಾರತಿಯಾಗಿ ನಿರಂತರವಾಗಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಬಿಟ್ಟಿದ್ದಾರೆ. ನಿರಂತರ ದರ್ಶನ ಆಗ್ತದೆ, ಆರತಿ ಕೊಡ್ತಾ ಇದ್ದಾರೆ. ಆರತಿ ತಗೊಂಡು ಮುಂದೆ ದರ್ಶನ ಮಾಡ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಆಮೇಲೆ ಮಧ್ಯಾಹ್ನ ಸಾಯಂಕಾಲಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇದೆ. ಗಿರಿಜಾ ಕಲ್ಯಾಣೋತ್ಸವವು ಕೂಡ ಇರುವಂಥದ್ದು. ಈ ಒಂದು ಗಿರಿಜಾ ಕಲ್ಯಾಣೋತ್ಸವದ ವಿಶೇಷತೆ ಏನು? ಜಾಗರಣೆ ಸಮಯಕ್ಕೋಸ್ಕರ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಗಿರಿಜಾ ಕಲ್ಯಾಣ ಆಗುತ್ತೆ. ಗಿರಿಜಾ ಕಲ್ಯಾಣ ಆಗಿ ಮಾರನೇ ದಿವಸ ಮೆರವಣಿಗೆ ಇದೆ ದೇವಸ್ಥಾನದಲ್ಲಿ. ಬ್ರಹ್ಮ ರಥೋತ್ಸವ ಇದೆ ನಾಳೆ. ಅದನ್ನು ವಿಶೇಷವಾಗಿ ಕಲ್ಯಾಣೋತ್ಸವ ಜಾಗರಣೆಗೆ ನಡೆಯುತ್ತೆ. ಸಂಜೆ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಸಂಗೀತ ಕಾರ್ಯಕ್ರಮ, ಆಮೇಲೆ ನೃತ್ಯ ಕಾರ್ಯಕ್ರಮ ಇದೆ. ಅದು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ವತಿಯಿಂದ ನಡೀತಾ ಇದೆ. ಮೇಡಮ್, ದೀಕ್ಷಿತರೆ, ಇವತ್ತು ಉಪವಾಸವನ್ನ ಅಥವಾ ಜಾಗರಣೆ ಇರೋದಕ್ಕೆ ಏನು ಪ್ರಮುಖವಾದಂತಹ ಕಾರಣಗಳಿದೆ? ಅದರಿಂದ ಆಗುವಂತಹ ಲಾಭಗಳೇನು? ಲಾಭಗಳೇನಂದ್ರೆ ಶಿವನಾಮ ಸ್ಮರಣೆ ಮಾಡಿ ಉಪವಾಸದಿಂದ ಯಾರು ಮಾಡ್ತಾರೋ, ಒಂದು ಭಕ್ತಿಯಿಂದ ಇರ್ತಾರೋ ಅವ್ರಿಗೆಲ್ಲ ಒಂದು ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಒಂದು ಪ್ರತೀತಿ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಇದ್ರೆ, ಆರೋಗ್ಯ ಸರಿ ಇಲ್ಲದೆ ಇರೋರಿಗೆ ಒಂದು ವಿಶೇಷ ಪ್ರಾರ್ಥನೆ ಮಾಡ್ಕೊಂಡು ಒಂದು ಏನೊಂದು ಬಿಲ್ಪತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ತುಂಬ ಒಳ್ಳೇದು ಅಂತಲೂ ಹೇಳ್ತಾರೆ. ಇದಿಷ್ಟು ಏನು ಶರತ್ ದೀಕ್ಷಿತರು ಅವರು ಹೇಳ್ತಾ ಇರುವಂತಹದ್ದು. ಇವತ್ತು ಯಾರಾದರೂ ಉಪವಾಸ ಅಥವಾ ಜಾಗರಣೆಯನ್ನು ಮಾಡಿದ್ರೆ ನೇರವಾಗಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅನ್ನುವಂತಹ ಒಂದು ಪ್ರತೀತಿಯೂ ಕೂಡ ಇದೆ. ಹಾಗೆ ಕೇವಲ ಶಿವಮೂರ್ತಿಗಷ್ಟೇ ಅಲ್ಲ, ಗಣೇಶ ಆಗಿರಬಹುದು, ಹಾಗೆ ದೇವಿಗೂ ಕೂಡ ವಿಶೇಷವಾಗಿ ಅಲಂಕಾರವನ್ನು ಕಾಡುಮಲ್ಲೇಶ್ವರ ದೇಗುಲದಲ್ಲಿ ಮಾಡಿರುವಂಥದ್ದು. ನಾಳೆ ಬೆಳಿಗ್ಗೆ 4 ಗಂಟೆವರೆಗೂ ಕೂಡ ಇಲ್ಲಿ ಜಾಗರಣೆ ನಡೆಯುತ್ತೆ. ಅದಾದ ನಂತರ ಬ್ರಹ್ಮ ರಥೋತ್ಸವವೂ ಕೂಡ ನಡೆಯುತ್ತೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.